ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಆಗಿದ್ರೆ ಇತ್ತ ಎಚ್ಡಿಕೆಗೆ ಜಂತಕಲ್ ಮೈನಿಂಗ್ ವಿಚಾರ ಕೂಡ ಟೆನ್ಷನ್ ತಂದಿಟ್ಟಿದೆ. ಅರೆಸ್ಟ್ ಆಗುವ ವಿಚಾರಕ್ಕೆ ಸಿಎಂ ಹಾಗೂ ಕೇಂದ್ರ ಸಚಿವರ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವರು ಮಾತನಾಡಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಸಿದ್ದರಾಮಯ್ಯ ಬರಬೇಕು ಬನ್ನಿ ಮನ್ಸಕ್ಕೆ. ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡೋದು. ಸಿದ್ದು ಎಚ್ಡಿಕೆ ನಡುವೆ ಮಾತಿನ ಮಲ್ಲಯುದ್ಧ. ಅರೆಸ್ಟ್ ಆಗೋ ಬಗ್ಗೆ ಏಟಿಗೆ ಎದುರೇಟು. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಮಗ್ಗಲ ಮುಳ್ಳಾಗಿದ್ರೆ ಎಚ್ಡಿಕೆಗೆ ಜಂತಕಲ್ ಮೈನಿಂಗ್ ವಿಚಾರ ನಿದ್ದೆಗೆಡಿಸಿದೆ. ಪ್ರಾಸಿಕ್ಯೂಷನ್ ಟೆನ್ಷನ್ನಿಂದ ಸದ್ಯ ಸೇಫ್ ಆಗಿರೋ ಸಿದ್ದರಾಮಯ್ಯ ಕೇಂದ್ರ ಸಚಿವರ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಮೈನಿಂಗ್ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಕುಮಾರಸ್ವಾಮಿಗೂ ಕಂಟಕ ಫಿಕ್ಸ್ ಆಗಿದೆ ಎನ್ನಲಾಗಿದೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಎಚ್ಡಿಕೆ ನಡುವೆ ಮಾತಿನ ಮಲ್ಲಯುದ್ಧ ನಡೆದಿದೆ. ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅವನಿಗೆ, ಅಲ್ವಾ? ನೂರು ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ, ನಾನು ಅರೆಸ್ಟ್ ಮಾಡ್ತೀನಾ? ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿ. ನೂರು ಸಿದ್ದರಾಮಯ್ಯ ಬರಬೇಕು ಬನ್ನಿ ಮನ್ಸಕ್ಕೆ. ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು. ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನನ್ನ ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಎಚ್ಡಿಕೆಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಬಂಧಿಸುವ ಸನ್ನಿವೇಶ ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ. ಪಾಪ ಕುಮಾರಸ್ವಾಮಿ ಭಯ ಪಟ್ಕೊಂಡಿದ್ದಾರೆ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಎಚ್ಡಿಕೆ 100 ಜನ ಸಿದ್ದರಾಮಯ್ಯ ಬಂದ್ರು ನನ್ನ ಬಂಧಿಸಲು ಸಾಧ್ಯವಿಲ್ಲ. ಮಾಡಬಾರದನ್ನ ಮಾಡಿ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ. ರಾಜ್ಯದಲ್ಲಿ ಇಂಥ ಭಂಡ ಸಿಎಂನ ಹಿಂದೆಂದೂ ನೋಡಿಲ್ಲ ಎಂದಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ನಾನು ಅರೆಸ್ಟ್ ಮಾಡೋದಿಲ್ಲ, ಕುಮಾರಸ್ವಾಮಿ ಬಂಧಿಸಲು ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ತಿರುಗೇಟು ನೀಡಿದ್ದಾರೆ. ಇದಕ್ಕೆ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿರೋ ಕುಮಾರಸ್ವಾಮಿ ಸಿದ್ದರಾಮಯ್ಯನ ಕೈಲಿ ಏನೂ ಮಾಡಕ್ಕಾಗಲ್ಲ, ಸಿದ್ದರಾಮಯ್ಯಗೆ ಹೆದರೋ ಮಾತಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅವನಿಗೆ, ಅಲ್ವಾ? ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಜೋರಾಗಿದ್ದು ಒಬ್ಬರಿಗೊಬ್ಬರು ಮಾತಲ್ಲೇ ಚಾಟಿ ಬೀಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವಾಗ್ಯುದ್ಧ ಬಹಳ ಮಜಾ ಇರ್ತದೆ, ಟಕ್ಕರ್ಗಳು ಬಹಳ ಮಜಾ ಇರ್ತದೆ. 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ, 100 ಸಿದ್ದರಾಮಯ್ಯ ಕ್ರೀ ಒಂದು ಕಾನ್ಸ್ಟೇಬಲ್ ಸಾಕಾಗಲ್ವ? ನನಗೆ ಈ ಸಿದ್ದರಾಮಯ್ಯರ ವಾಯ್ಸ್ ಕೇಳಿದಾಗ ಸ್ವಲ್ಪ ನಾನು ಮಿಮಿಕ್ ಮಾಡ್ತಾ ಇರ್ತೇನೆ, ಅದು ಭಾಳ ಇಷ್ಟ ನನಗೆ. ನಾವು ಸಾಧಾರಣವಾಗಿ ನಾವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿದ್ವಿ, ನಮಗನ್ಸೋದು ಒಂದು ಪ್ರೋಮೋ ಮಾಡಿದಾಗ ಒಂದು ಪ್ರೋಮೋ ಮಾಡ್ತೀವಲ್ಲ, ಬನ್ನಿ ಇವತ್ತು ಬೆಚ್ಚಿ ಬೀಳಿಸುವ ದೃಶ್ಯ ಮತ್ತೊಂದಂತೆ. ಇದಕ್ಕೆ ಸಿದ್ದರಾಮಯ್ಯನವ್ರದ್ದು ವಾಯ್ಸ್ ಕೊಡಿಸ್ಬೇಕ್ರಿ, ಪ್ರೋಮೋಗೆ ಸಿದ್ದರಾಮಯ್ಯನವ್ರ ವಾಯ್ಸ್ ಕೊಡಿಸ್ಬೇಕು. ಎಲ್ಲ ಮೀಡಿಯಾದಲ್ಲಿದ್ದ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಏನು ವಾಯ್ಸ್ ಸರ್, ಈ ಪ್ರೊಡಕ್ಷನಲ್ಲಿರುವ ಎಡಿಟ್ ಮಾಡೋರು ಆ ಡೆಪ್ತು, ವಾಯ್ಸ್ ಡೆಪ್ತು. ಎನಿವೆ, ಆಮೇಲೆ ನಿನ್ನೆ ಕುಮಾರಸ್ವಾಮಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ನಿನ್ನೆ ಫುಲ್ ಮೀಲ್ಸ್ ನೆನ್ನೆ ಕಂಪ್ಲೀಟ್ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ ನಿಮಗೆ ಎಂಥ ಒಂದು ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಿದ್ವಿ ಅಂತಂದರೆ ಇಡೀ ಸಂಚಲನ ಉಂಟಾಗ್ಬಿಡ್ತು. ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿದ್ದು ರಾತ್ರಿ 12 ಗಂಟೆ ತನಕ. ಆಮೇಲೆ ಅದಾದ ನಂತರ ಇವರ ಮೇಲೆ ಪ್ರಾಸಿಕ್ಯೂಷನ್ದು, ಅಂದರೆ ಸಾಯಿ ವೆಂಕಟೇಶ್ ಮೈನಿಂಗ್ಗೆ 550 ಎಕರೆ ಕೊಟ್ಟಿದ್ದಾರೆ ಅಂತೇಳಿ ಇವರ ಸುದ್ದಿ ಕೂಡ ಜಾಸ್ತಿ ಹೈಲೈಟ್ ಆಗಲಿಲ್ಲ ನೆನ್ನೆ. ಕುಮಾರಸ್ವಾಮಿ ಅವರ ಸುದ್ದಿ ಅಂದರೆ ಪತ್ರಿಕಾಗೋಷ್ಠಿ ಕೂಡ ಬಿಕಾಸ್ ಆಫ್ ನಮ್ಮ ಸುದ್ದಿ ಹೈಲೈಟ್ ಆಗಿತ್ತು. ಆದರೆ ನಮಗೆ ಈ ಸುದ್ದಿಯನ್ನು ಬಿಡುವಂಗಿರಲಿಲ್ಲ. ನೇರವಾಗಿ ಕುಮಾರಸ್ವಾಮಿ ನಿರಂತರ 2 ಗಂಟೆಗಳ ಕಾಲ ನಮ್ಮ ಜೊತೆ ಮಾತಾಡಿದರು. ಜಂತಕಲ್ ಮೈನಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳ ಮುಖ್ಯವಾಗಿ ಅಲ್ಲಿ ಸಾಯಿ ವೆಂಕಟೇಶ್ವರ ಮೈನಿಂಗ್ ಸೇರಿದಂತೆ ತಮ್ಮ ವಿರುದ್ಧದ ಆರೋಪಗಳಿಗೆ ಕುಮಾರಸ್ವಾಮಿ ಡಿಚ್ಚಿ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ. ಆಮೇಲೆ ಆ ಕಂಪ್ಲೀಟ್ ಸಂದರ್ಶನ ಇವತ್ತು 10 ಗಂಟೆಗೆ ವಾಪಸ್ ಪ್ರಸಾರ ಆಗತ್ತೆ. ಈಗ 10 ಗಂಟೆಗಿದೆ. ಈಗ 10 ಗಂಟೆಗೆ ಇದು ಮುಗಿದ ತಕ್ಷಣ ನೀವು ಕಂಪ್ಲೀಟ್ ನೋಡ್ಬೋದು.
ನಿನ್ನೆ ಕುಮಾರಸ್ವಾಮಿ ಮಾತನಾಡಿದಂಥ ಹೈಲೈಟ್ಸ್ಗಳು ಏನೇನು ನೋಡೋಣ ಬನ್ನಿ. ಸಿದ್ದರಾಮಯ್ಯವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಗರಣ ಆರೋಪಗಳಿಗೆ ಎಚ್ಡಿಕೆ ಡಿಚ್ಚಿ, ಎದುರಾಳಿಗಳಿಗೆ ಕುಮಾರಸ್ವಾಮಿ ಟಾಂಗ್. ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಕುಮಾರಸ್ವಾಮಿ ವಿರುದ್ಧದ ಜಂತ್ಕಲ್ ಮೈನಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕೇಂದ್ರ ಸಚಿವರ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ರಿಪಬ್ಲಿಕ್ ಕನ್ನಡದ ಮೂಲಕ ಖಡಕ್ ಉತ್ತರ ನೀಡಿದ್ದಾರೆ. ಜಂತ್ಕಲ್ ಮೈನಿಂಗ್ ವಿಚಾರವಾಗಿ ಮಾತನಾಡಿದ ಕುಮಾರಸ್ವಾಮಿ, ನಾನು ಸಿಎಂ ಆಗಿದ್ದ ವೇಳೆ ನನ್ನ ಆಡಳಿತದಲ್ಲಿ ಏನಾದರೂ ಅಕ್ರಮಗಳು ನಡೆದಿದೆಯಾ ಅನ್ನೋದರ ಬಗ್ಗೆ ಹುಡುಕಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ನನ್ನ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವರು ಹುಡುಕೋದು ನನ್ನ 20 ತಿಂಗಳ ಆಡಳಿತದಲ್ಲಿ ಏನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ಕುಮಾರಸ್ವಾಮಿನೂ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ಆಗಿನ ಸರ್ಕಾರದಲ್ಲಿ ಒಂದು 3-4 ಡಿನೋಟಿಫಿಕೇಷನ್ ಸಬ್ಜೆಕ್ಟ್ ಇರ್ಬೋದು, ಈ 2 ಲೋಕಾಯುಕ್ತವ್ರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂದರು. ನಾನು ವಾಸ್ತವಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೆ, ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರು ಕಾರಣ ಆದ್ರು, ಸಿದ್ದರಾಮಯ್ಯನವ್ರಿಗೆ ಅಸ್ತ್ರ ಆಯ್ತು. ಅಸ್ತ್ರ ಆಗಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ವೈಟ್ನರ್ ಹಾಕಿ ಮರೆಮಾಚು ಕೆಲಸ ಮಾಡಿರೋ ದಾಖಲೆಗಳು ಕಳೆದ ವರ್ಷವೇ ಹಲವರ ಕೈ ಸೇರಿದೆ. ಆದರೆ ವೈಟ್ನರ್ ಹಾಕದೇ ಇರೋ ದಾಖಲೆಗಳು ಇವೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಈ ಒಂದು ದಾಖಲೆಗಳು ಕಳೆದ ವರ್ಷವೇ ಹಲವಾರು ಜನದ ಕೈಗೆ ದೊರಕ್ಬಿಟ್ಟಿದೆ. ಈಗ ಏನು ಮಾಡಿದ್ರು ತಿದ್ದಕ್ಕಾಗಲ್ಲ. ಮಾರ್ಕೆಟ್ ಸರ್ಕ್ಯುಲೇಟ್ ಒರಿಜಿನಲ್ ಎಲ್ಲೋ ಇದೆಯಾ? ಅದು ವೈಟ್ನರ್ ಹಾಕಿಲ್ದೇ ಇರೋದು, ವೈಟ್ನರ್ ಇಲ್ಲದೆ ಇರೋದು ಕೂಡ ಇದೆ ಅಂತ. ವೈಟ್ನರ್ ಇಲ್ಲದೆ ಇರೋದು ಇದೆ. ಎಲ್ಲಿದೆ ಅದು? ಸಿಗ್ತದೆ, ತಲೆ ಕೆಡಿಸ್ಕೋಬೇಡಿ. ಇದೇ ವೇಳೆ ಕುಮಾರಸ್ವಾಮಿ ಅವರ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಸಿಂಪ್ಲಿಸಿಟಿ ಮೋದಿ ಅವರಿಗೆ ಇಷ್ಟವಾಗಿದೆ, ಅಮಿತ್ ಶಾ ಕೂಡ ಇದನ್ನ ಇಷ್ಟಪಡ್ತಾರೆ ಅಂತ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ಚನ್ನಪಟ್ಟಣ ಉಪಚುನಾವಣೆ ವಿಚಾರವಾಗಿ ಸಿಪಿ ಯೋಗೇಶ್ವರ್ಗೆ ಕುಮಾರಸ್ವಾಮಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಆಗಿಲ್ಲ, ಹಾದಿ ಬೀದಿಯಲ್ಲಿ ಮಾತಾಡೋದು ನಿಲ್ಲಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಚನ್ನಪಟ್ಟಣದ ಅಭ್ಯರ್ಥಿಯ ವಿಷಯದಲ್ಲಿ ಬೀದಿನಲ್ಲಿ ಮಾತಾಡೋದಿದೆಯಲ್ಲ, ನಿಲ್ಲಿಸಬೇಕು ಮೊದಲು. ನಾನು ಈ ಕ್ಷಣದವರೆಗೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿನಿ ಮಾಡ್ತೀನಿ ಅಂತಕ್ಕಂಥ ಇಲ್ಲಿವರೆಗೆ ನಾನು ಹೇಳಿಲ್ಲ, ಹೈಕಮಾಂಡು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಕೇಂದ್ರ ಸಚಿವರಾದ ಮೇಲೆ ಕನ್ನಡ ಮಾಧ್ಯಮದಲ್ಲಿಯೇ ಮೊದಲ ಬಾರಿಗೆ ಕುಮಾರಸ್ವಾಮಿ ತಮ್ಮ ವಿರುದ್ಧದ ಎಲ್ಲ ಆರೋಪಗಳಿಗೆ ಉತ್ತರ ನೀಡಿದ್ದಾರೆ. ಜೊತೆಗೆ ದಾಖಲೆ ಇಲ್ಲದೆ ಆರೋಪ ಮಾಡಿದವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಹೇಳ್ಬಿಡೋಣ, ಇದು 10 ಗಂಟೆಗೆ ಕಂಪ್ಲೀಟ್ ಅದರ ಕಂಪ್ಲೀಟ್ ಸಂದರ್ಶನ ಪ್ರಸಾರ ಆಗುತ್ತೆ. ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ ಕೂಡ ಕೇಂದ್ರ ಸಚಿವರಾದ ಮೇಲೆ ಫಸ್ಟ್ ಟೈಮ್ ಒಂದು ಮಾಧ್ಯಮದಲ್ಲಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ಬಿಜೆಪಿ ಅವರಿಂದ ನನಗೆ ಕಿರುಕುಳ ಆಗ್ತಾ ಇದೆ ಅಂತೇಳಿ. ಯಾರು ಅಂತ ಈಗಲೂ ಇದೆ ಸ್ಟೋರಿ.